ಸಿಎಂ ಆಗಮನದ ಹಿನ್ನೆಲೆ ಬಂಟಿಂಗ್ಸ್ ತೆಗೆಯೋದಕ್ಕೆ ಸೂಚಿಸಿದ ಪ್ರಕರಣ ನಾವ್ಯಾರು ಬಂಟಿಂಗ್ಸ್ ತೆಗೆಯೋಕೆ ಹೇಳಲೇ ಇಲ್ಲ. ಕೊಪ್ಪಳದಲ್ಲಿ ಶಾಸಕ ರಾಘವೇಂದ್ರ ಹಿಟ್ನಾಳ್ ಈ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಎಸ್ಪಿ ಕಾನ್ವೆ ಹೋಗಬೇಕಾದ್ರೆ ಸೆಕ್ಯೂರಿಟಿ ದೃಷ್ಟಿಯಿಂದ ಹೇಳಿದ್ರು, ಆದ್ರೆ ಅಂಬಾಭವಾನಿ ದೇವಸ್ಥಾನದವರು ಮನವಿ ಮಾಡಿದ್ರು. ನಾವು ಇವಾಗ ದೇವಸ್ಥಾನದ ಕಸ ತೆಗೆಯಲ್ಲ ಅಂತ ಹೇಳಿದ್ರು, ಹಾಗಾಗಿ ನಾವು ಬಂಟಿಂಗ್ಸ್ ಇರ್ಲಿ ಅಂತ ಬಿಟ್ಟಿದ್ದೇವೆ. ಕೊಪ್ಪಳದಲ್ಲಿ ಶಾಸಕ ರಾಘವೇಂದ್ರ ಹಿಟ್ನಾಳ್ ಈ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಈ ವಿಚಾರ ನಿನ್ನೆ ಸಿಕ್ಕಾಪಟ್ಟೆ ಗೊಂದಲಕ್ಕೆ ಕಾರಣ ಆಗಿತ್ತು. ಅಲ್ಲೊಂದಷ್ಟು ಅಸಮಾಧಾನ ಸ್ಫೋಟ ಆಗಿತ್ತು. ಕೇಸರಿ ಇದೆ ಅನ್ನುವಂಥ ಕಾರಣಕ್ಕೆ ತೆಗೀರಿ ಅಂತ ಹೇಳಿದ್ರು. ಇದು ನಾನಾ ರೀತಿಯಾದಂಥ ಅರ್ಥ ಕಲ್ಪಿಸಿತ್ತು. ಸೊ ಇದಕ್ಕೊಂದು ಕ್ಲಾರಿಟಿ ಕೊಡುವಂಥ ಕೆಲಸವನ್ನು ರಾಘವೇಂದ್ರ ಹಿಟ್ನಾಳ್ ಅವರು ಮಾಡ್ತಾ ಇದ್ದಾರೆ. ಪ್ರತಿ ವರ್ಷ ಎಸ್ಪಿ ಅವರು ಕಾನ್ವೆ ಹೋಗ್ಬೇಕಾದಾಗ ಸಿಎಂ ಅವ್ರ ಸೆಕ್ಯೂರಿಟಿ ದೃಷ್ಟಿಯಿಂದ ಹೇಳಿದ್ರು. ಸೊ ಅವರೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ನಮ್ಮ ಪ್ರತಿ ವರ್ಷ ನಾವು ದೇವಸ್ಥಾನದ ಕಸ ಸತ್ತಿಗೆ ಬೆಳೆಯಲ್ಲ ಎಷ್ಟೋ ದಿನ ಅಂತೇಳಿ ಹೇಳಿದ್ರೆ ನಾವು ಅಷ್ಟಕ್ಕೆ ಮುಗಿಸಿ ಅದನ್ನು ಹಂಗಂಗೆ ದೇವಸ್ಥಾನ ಬಗ್ಗೆ ಇದು ಬೇಡ ಅಂತ ನಾವು ಹೇಳಿದ್ವಿ. ಬೇರೆ ಒಬ್ಬೊಬ್ಬರು ಇಂಥ ಅವಕಾಶ ಕಾಯ್ತಿರ್ತಾರಲ್ಲ ಅವರು ಮಾಡ್ಯಾರ. ಸೊ ಅದಕ್ಕೆ ಅವಕಾಶ ಕೊಡಲ್ಲ. ಅದು ಆರ್ಥಿಕ ದೃಷ್ಟಿಯಿಂದ ಕಾನ್ವೆದಾಗ ಹೇಳ್ತಾರ ಅವರು. ಈಗ ಅವ್ರ ಸೆಕ್ಯೂರಿಟಿ ನಾನು ಹೇಳಕ್ಕೆ ಎಸ್ಪಿ ಅವರು ಕಾನ್ವೆ ಹೋಗ್ಬೇಕಾದಾಗ ಸಿಎಂ ಅವ್ರ ಸೆಕ್ಯೂರಿಟಿ ದೃಷ್ಟಿಯಿಂದ ಹೇಳಿದ್ರು. ಸೊ ಅವರೆಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ನಮ್ಮ ಪ್ರತಿ ವರ್ಷ ನಾವು ದೇವಸ್ಥಾನದ ಕಸ ಸತ್ತಿಗೆ ಬೆಳೆಯಲ್ಲ ಎಷ್ಟೋ ದಿನ ಅಂತೇಳಿ ಹೇಳಿದ್ರೆ ನಾವು ಅಷ್ಟಕ್ಕೆ ಮುಗಿಸಿ ಅದನ್ನು ಹಂಗಂಗೆ ದೇವಸ್ಥಾನ ಬಗ್ಗೆ ಇದು ಬೇಡ ಅಂತ ನಾವು ಹೇಳಿದ್ವಿ. ಬೇರೆ ಒಬ್ಬೊಬ್ಬರು ಇಂಥ ಅವಕಾಶ ಕಾಯ್ತಿರ್ತಾರಲ್ಲ ಅವರು ಮಾಡ್ಯಾರ. ಸೊ ಅದಕ್ಕೆ ಅವಕಾಶ ಕೊಡಲ್ಲ. ಅದು ಆರ್ಥಿಕ ದೃಷ್ಟಿಯಿಂದ ಕಾನ್ವೆದಾಗ ಹೇಳ್ತಾರ ಅವರು. ಈಗ ಅವ್ರ ಸೆಕ್ಯೂರಿಟಿ ನಾನು ಹೇಳಕ್ಕೆ ಎಸ್ಪಿ ಅವರು ಕಾನ್ವೆ ಹೋಗ್ಬೇಕಾದಾಗ ಸಿಎಂ ಅವ್ರ ಸೆಕ್ಯೂರಿಟಿ ದೃಷ್ಟಿಯಿಂದ ಹೇಳಿದ್ರು. ಸೊ ಅವರೆಲ್ಲ ರಿಕ್ವೆಸ್ಟ್